ನಮಸ್ತೆ. ಸ್ನೇಹಿತರೆ, ಎಲ್ಲರೂ ಅಂದ್ಕೊತಿರ್ಬೋದು ಇವನೇನು ಬರೀ ಸ್ಪಿರಿಚುಯಾಲಿಟಿ ಬಗ್ಗೆ ಹೇಳ್ತಾ ಇದ್ದಾನೆ ಅಂತ. ಸ್ನೇಹಿತರೆ, ಬರೀ ಸ್ಪಿರಿಚುಯಾಲಿಟಿ ಅಲ್ಲ, ಬೇರೆ ಬೇರೆ ವಿಚಾರಗಳು 360 ಡಿಗ್ರಿ ಅಪ್ರೋಚಲ್ಲಿ ಹೇಳಬೇಕು ಅಂತ ಇದೆ. ಆದರೆ ಎಲ್ಲದಕ್ಕಿಂತ ಮೂಲ ಇದು. ಏಕೆಂದರೆ ಒಂದು ಹಣ್ಣನ್ನು ನೀವು ತಿನ್ನಬೇಕು ಅಂದರೆ ಮೊದಲು ಗಿಡ ನೆಡಬೇಕು. ಆ ಗಿಡ ನೆಡೋಕ್ಕಿಂತ ಮುಂಚೆ ನೀವು ಒಂದು ಒಳ್ಳೆ ಕ್ವಾಲಿಟಿ ಬೀಜವನ್ನು ತರಬೇಕು. ಒಳ್ಳೆ ಕ್ವಾಲಿಟಿ ಬೀಜವನ್ನು ನೀವು ನೆಟ್ಟು ಅದಕ್ಕೆ ನೀರು ಹಾಕಿ ಒಳ್ಳೆ ಸಾವಯವ ಗೊಬ್ಬರ ಹಾಕಿ ಅದನ್ನು ಬೆಳೆಸಿ ವೆಯ್ಟ್ ಮಾಡಿ 2 ವರ್ಷನೋ 3 ವರ್ಷನೋ ವೆಯ್ಟ್ ಮಾಡಿ ಅದಾದ ಮೇಲೆ ಅದು ಹಣ್ಣುಗಳನ್ನು ಬಿಡುತ್ತೆ ಹೊರತು ನೀವು ಡೈರೆಕ್ಟಾಗಿ ಹೋಗಿ ಬೇರೆ ಯಾರೋ ನೆಟ್ಟರೆ ಗಿಡಕ್ಕೆ ಹಣ್ಣು ಕೈ ಹಾಕಿದ್ರೆ ಅದು ಯಾವತ್ತೂ ನಿಮ್ಮದಾಗಲ್ಲ, ಅದು ಸಾಧ್ಯವೂ ಇಲ್ಲ. ಏಕೆಂದರೆ ಪ್ರಕೃತಿ ನಿಯಮ ಇರೋದೇ ಹಂಗೆ. ಆ ಥರ ಇದ್ದಿದ್ದರೆ ರೈತರುಗಳೆಲ್ಲ ಇವತ್ತು ಎಲ್ಲೋ ಇರಬೇಕಿತ್ತು ಅಲ್ವಾ? ಸೊ ಕಷ್ಟಪಡಬೇಕು. ಫಸ್ಟು ಆ ಗಿಡಕ್ಕೆ ನೀರು ಹಾಕಿ ಬೆಳೆಸಬೇಕು. ಆ ನಂತರ ಮಾತ್ರ ಹಣ್ಣಿಗೆ ಆಸೆ ಪಡಬೇಕು. ಹಾಗೆ ಇವತ್ತು ರೈತರನ್ನ ಎಲ್ಲರೂ ಬಡವರು ಅಂತಾರೆ. ಬಟ್ ಆದರೆ ರೈತರು ಇರುವಂಥ ನೆಮ್ಮದಿ ಮತ್ತು ಅವರು ಒಂದು ಪೀಸ್ಫುಲ್ ಆಗಿದ್ದಾರಲ್ಲ, ಅಷ್ಟು ಪೀಸ್ಫುಲ್ ಲೈಫು ಯಾವ ಕೋಟ್ಯಾಧೀಶ್ವರನಿಗೂ ಈ ಪ್ರಪಂಚದಲ್ಲಿ ಇಲ್ಲ. ಒಂದು ವಿಚಾರ ಇದನ್ನು ಪ್ರಕೃತಿ ಅವರಿಗೆ ಕೊಟ್ಟಿದೆ. ಬಟ್ ಆದರೆ ಇವತ್ತಿನ ಕಾಲಘಟ್ಟದ ರೈತರುಗಳು ಅದನ್ನು ಕೆಟ್ಟ ಚಟಗಳಿಗೆ ಬಲಿಯಾಗಿ ಹಾಳು ಮಾಡ್ಕೊತಿದ್ದಾರೆ. ಸೊ ನಾನು ಇವತ್ತು ಹೇಳಕ್ಕೆ ಬರ್ತಾ ಇರೋ ವಿಚಾರ ಏನಪ್ಪ ಏನಂತಂದರೆ ಎಲ್ಲರೂ ಈ ಒಂದು ಅಪ್ರೋಚ್ಗೆ ಬರಬೇಕು. ಲೈಫ್ ಅಪ್ರೋಚ್ ಯಾವ ಥರ ಅಂದರೆ, ಫಸ್ಟು ಗಿಡ ನೆಡಬೇಕು. ನೆಟ್ಟಿರೋ ಗಿಡಕ್ಕೆ ನೀರು ಹಾಕಬೇಕು. ನೀರು ಹಾಕಿ ಅದನ್ನು ಚೆನ್ನಾಗಿ ಕಾಪಾಡಿಕೊಂಡು ಬೆಳೆಸಿದ ಮೇಲೆ ಹಣ್ಣು ಬೈ ಪ್ರಾಡಕ್ಟ್. ಹಣ್ಣಿಗೆ ನೀವು ಕಷ್ಟಪಡೋದು ಬೇಕಾಗಿಲ್ಲ, ಹಣ್ಣನ್ನು ಗಿಡನೇ ಕೊಟ್ಬಿಡುತ್ತೆ ನೀವು ಗಿಡನ ಚೆನ್ನಾಗಿ ಕಾಪಾಡಿದ್ರೆ. ಆ ರೀತಿ ನಮ್ಮ ಮನುಷ್ಯ ಜನ್ಮವನ್ನು ನಾವು ಕಾಪಾಡ್ಕೊಬೇಕು. ಇದನ್ನು ಕಾಪಾಡಿಕೊಂಡ್ರೆ ಉಳಿದಿದ್ದೆಲ್ಲವೂ ನಿಮಗೆ ಬೈ ಪ್ರಾಡಕ್ಟಾಗಿ ಸಿಕ್ಕೇ ಸಿಗುತ್ತೆ. ಇದರ ಜೊತೆಗೆ ನನಗೆ ಗೊತ್ತು ಎಲ್ಲರಿಗೂ 99.99% ಎಲ್ಲರಿಗೂ ಇವತ್ತು ಬೇಕಾಗಿರೋದು ಒಂದೇ ವಿಚಾರ, ದುಡ್ಡು. ಆದರೆ ಈ ದುಡ್ಡು ಯಾಕೆ ಬೇಕು, ಏನಕ್ಕೆ ಬೇಕು, ಅದು ತೊಗೊಂಡು ಏನು ಮಾಡ್ತಾರೆ, ಎಷ್ಟು ಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈ ವಿಚಾರಗಳಲ್ಲಿ ನಾನು ಮುಂದಿನ ದಿನಗಳಲ್ಲಿ ವೀಡಿಯೋನ ಮಾಡ್ತೇನೆ, ಇದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದನ್ನು ಯೋಚನೆ ಮಾಡಿ, ನೀವು ಯಾರು ಎಷ್ಟೇ ಕೋಟಿಯನ್ನು ಇಟ್ಟಿದ್ರೂ ಅವ್ರು ಊಟ ಮಾಡೋದು 3 ಟೈಮು 4 ಟೈಮೇ. ಅವ್ರು ಎಷ್ಟೇ ಕೋಟಿ ಇದ್ರೂ ಅವರು ಅನ್ನನೇ ತಿನ್ನಬೇಕೇ ಹೊರತು, ಭೂಮಿಯಲ್ಲಿ ಬೆಳೆದ ಅನ್ನ ತಿನ್ನಬೇಕೇ ಹೊರತು ಗೋಲ್ಡ್ ಬಿಸ್ಕೆಟನ್ನು ಯಾರೂ ತಿನ್ನೋದಕ್ಕೆ ಸಾಧ್ಯವಿಲ್ಲ. ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಳ್ಳೆ ವೀಡಿಯೋಗಳನ್ನ ಮಾಡ್ತೀನಿ. ಧನ್ಯವಾದಗಳು.